7 Ages of Man. Poem by William Shakespeare. Explained in Kannada. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ವಿಶ್ವದ ಪ್ರಸಿದ್ಧ ಕವಿ ವಿಲಿಯಂ ಶೇಕ್ಸ್ಪಿಯರ್ ಅವರು ರಚಿಸಿರುವ 7 Ages of Man ಎಂಬ ಕವನದ ಅರ್ಥವನ್ನು ತಿಳಿದುಕೊಳ್ಳೋಣ. ಈ ಕಾವ್ಯದಲ್ಲಿ ಕವಿಯು ಇಡೀ ಜಗತ್ತನ್ನು ಒಂದು ನಾಟಕದ ವೇದಿಕೆಯಂತೆ ಹೋಲಿಸಿ ಮಾನವನ ಜೀವನವನ್ನು 7 ಹಂತಗಳಲ್ಲಿ ವಿಭಜಿಸಿದ್ದಾರೆ. ಪ್ರತಿ ಹಂತದಲ್ಲಿಯೂ ಮನುಷ್ಯನು ಹೊಸ ಪಾತ್ರವನ್ನು ನಿರ್ವಹಿಸುತ್ತಾನೆ ಎಂದು ತಿಳಿಸಿದ್ದಾರೆ. ಹಾಗಾದರೆ ಆ ಹಂತಗಳಂಥವ್ಯಾವುವು ಎಂದು ನೋಡೋಣ ಬನ್ನಿ. ಈ ಕವನದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಇಡೀ ಜಗತ್ತನ್ನು ಒಂದು ನಾಟಕದ ವೇದಿಕೆಯಂತೆ ಹೋಲಿಸಿ, ಈ ವೇದಿಕೆಯ ಮೇಲೆ ಎಲ್ಲಾ ಮಾನವರು ದೇವರು ನೀಡಿದ ಪಾತ್ರಗಳನ್ನು ನಿರ್ವಹಿಸುವ ನಟರಂತೆ ವರ್ತಿಸುತ್ತಾರೆ. ಪ್ರತಿಯೊಬ್ಬ ಮಾನವನು ತನ್ನ ಜೀವನದಲ್ಲಿ 7 ಹಂತಗಳನ್ನು ಅನುಭವಿಸಬೇಕಾಗುತ್ತದೆ. ಈ ಹಂತಗಳಲ್ಲಿ ಪ್ರತಿ ಹಂತವೂ ವಿಭಿನ್ನ ಗುಣಗಳು ಮತ್ತು ವೈಶಿಷ್ಟ್ಯಗಳನ್ನು ಹೊಂದಿರುತ್ತದೆ ಎಂದು ತಿಳಿಸಿದ್ದಾರೆ. ಮೊದಲ ಹಂತದಲ್ಲಿ ಮನುಷ್ಯನು ಶಿಶುವಾಗಿ ಜನಿಸುತ್ತಾನೆ. ಅವನು ಸಹಾಯವಿಲ್ಲದವನು, ಯಾವಾಗಲೂ ಅಳುತ್ತಾನೆ, ಅವನಿಗೆ ಏನೂ ಗೊತ್ತಿರುವುದಿಲ್ಲ. 2ನೇ ಹಂತದಲ್ಲಿ ಅವನು ಶಾಲೆಗೆ ಹೋಗುವ ಬಾಲಕನಾಗುತ್ತಾನೆ. ತನ್ನ ಹೆಗಲಿನ ಮೇಲೆ ಬ್ಯಾಗ್ ಹೊತ್ತುಕೊಂಡು ನಿಧಾನವಾಗಿ, ಇಷ್ಟವಿಲ್ಲದೆ ಶಾಲೆಗೆ ಹೋಗ್ತಾನೆ. ಶೇಕ್ಸ್ಪಿಯರ್ ಅವರು ಅವನನ್ನು ಆಮೆಯಂತೆ ನಿಧಾನವಾಗಿ ನಡೆಯುವ ಬಾಲಕನೆಂದು ವರ್ಣಿಸಿದ್ದಾರೆ. 3ನೇ ಹಂತದಲ್ಲಿ ಅವನು ಯುವಕನಾಗಿ ಆಸೆ, ಕನಸು, ಪ್ರೀತಿಯ ಭಾವನೆಗಳಿಂದ ತುಂಬಿರುತ್ತಾನೆ. ಪ್ರೇಮದಲ್ಲಿ ಮುಳುಗಿ ಕವನಗಳನ್ನು ಬರೆಯುತ್ತಾನೆ. ಪ್ರೇಮದ ಉಷ್ಣತೆಯಿಂದ ಅವನ ಮನಸ್ಸು ಕಂಗಾಲಾಗಿರುತ್ತದೆ. 4ನೇ ಹಂತದಲ್ಲಿ ಅವನು ಸೈನಿಕನಾಗುತ್ತಾನೆ. ಆತ ಗೌರವಕ್ಕಾಗಿ ಮತ್ತು ತಾತ್ಕಾಲಿಕ ಕೀರ್ತಿಗಾಗಿ ಹೋರಾಡುತ್ತಾನೆ. 5ನೇ ಹಂತದಲ್ಲಿ ಅವನು ನ್ಯಾಯಾಧೀಶನಾಗುತ್ತಾನೆ. ಈ ಹಂತದಲ್ಲಿ ಅವನು ಪ್ರೌಢನಾಗುತ್ತಾನೆ. ಹರಿಯದಲ್ಲಿದ್ದ ಉತ್ಸಾಹ ಈಗ ತಣ್ಣಗಾಗಿದೆ ಮತ್ತು ತನ್ನ ಅನುಭವದ ಮಾತುಗಳನ್ನು ಇತರರೊಂದಿಗೆ ಹಂಚಿಕೊಂಡು ಮಾರ್ಗದರ್ಶಕನಾಗುತ್ತಾನೆ ಮತ್ತು ಅವನ ದೇಹದಲ್ಲಿ ಬದಲಾವಣೆಗಳಾಗುತ್ತವೆ. ವಯಸ್ಸು ಆದಂತೆ ಅವನ ಕಣ್ಣು ಮುಂದಿನ ದೃಷ್ಟಿ ಕಠಿಣವಾಗುತ್ತದೆ. ಅಂದರೆ ಕಣ್ಣು ಮುಂದೆ ಇರುವ ವಸ್ತುಗಳು ಮಸುಕಾಗಿ ಮಂಜಾಗಿ ಕಾಣುತ್ತಿರುತ್ತದೆ. 6ನೇ ಹಂತದಲ್ಲಿ ಅವನು ವೃದ್ಧನಾಗುತ್ತಾನೆ. ಅವನ ಚಲನವಲನಗಳು ಅಸಹಜವಾಗಿರುತ್ತವೆ. ಕಣ್ಣಿನ ದೃಷ್ಟಿ ದುರ್ಬಲವಾಗಿರುವುದರಿಂದ ಕನ್ನಡಕವನ್ನು ಧರಿಸುತ್ತಾನೆ. ಪಾದರಕ್ಷೆಗಳು ಅಗಲವಾಗುತ್ತವೆ. ಅವನ ಧ್ವನಿ ನಡುಕದಿಂದ ಕೂಡಿದ ಶಬ್ದವಾಗಿ ಕೇಳಿಬರುತ್ತದೆ. ಕೊನೆಯ 7ನೇ ಹಂತದಲ್ಲಿ ಅವನು ಮತ್ತೆ ಮಗುವಿನಂತೆ ಆಗುತ್ತಾನೆ. ಅವನಿಗೆ ಕಾಲಕ್ರಮೇಣ ಮರೆವು ಆವರಿಸಿಕೊಳ್ಳುತ್ತದೆ. ಅಂದರೆ ನೆನಪಿನ ಶಕ್ತಿ ಕಡಿಮೆಯಾಗುತ್ತದೆ. ಹಲ್ಲುಗಳಿಲ್ಲ, ಕಣ್ಣು ದುರ್ಬಲವಾಗಿ ರುಚಿ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಕೊನೆಗೆ ಈ ಲೋಕದ ಪ್ರಯಾಣವನ್ನು ತೊರೆಯಲು ಸಿದ್ಧನಾಗುತ್ತಾನೆ. ಶೇಕ್ಸ್ಪಿಯರ್ ಅವರು ಈ ಕವನದಲ್ಲಿ ಮಾನವನ ವಯಸ್ಸಿನ 7 ಹಂತಗಳನ್ನು ನೈಜ ದೃಷ್ಟಿಕೋನದಿಂದ ತುಂಬ ಅಚ್ಚುಕಟ್ಟಾಗಿ, ಸೊಗಸಾಗಿ ಇಲ್ಲಿ ಚಿತ್ರಿಸಿದ್ದಾರೆ. ಪ್ರತಿಯೊಂದು ಹಂತದಲ್ಲಿಯೂ ಮನುಷ್ಯನು ತಾನು ಮಹಾನ್ ವ್ಯಕ್ತಿ, ನಾನು, ನನ್ನದು, ನನ್ನಿಂದಲೇ ಎಂದು ಭಾವಿಸುತ್ತಾನೆ. ಅವನ ನುಡಿ ಮತ್ತು ನಡವಳಿಕೆಯಲ್ಲಿ ಯಾವಾಗಲೂ ಸ್ವಲ್ಪ ಅಸಹಜತೆ, ವ್ಯಂಗ್ಯಮಯತೆ ಅಡಗಿರುತ್ತದೆ. ಇದೇ ಪ್ರತಿಯೊಬ್ಬ ಮಾನವರ ಗುಣವಾಗಿದೆ ಎಂದು ಕವಿಯು ಇಲ್ಲಿ ಜೀವಂತ ಚಿತ್ರಣಗಳ ಮೂಲಕ ಈ ಹಂತಗಳನ್ನು ಅತ್ಯಂತ ಭಾವಪೂರ್ಣವಾಗಿ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ನಿಜವಾದ ಸಂಗತಿಗಳನ್ನು ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ. ಉದಾಹರಣೆಗೆ, ಮ್ಯೂಲಿಂಗ್ ಇನ್ಫ್ಯಾಂಟ್ ಅಂದರೆ ಅಳುವ ಶಿಶು ಮತ್ತು ಕ್ರೀಪಿಂಗ್ ಲೈಕ್ ಎ ಸ್ನೇಲ್ ಅಂದರೆ ಆಮೆಯಂತೆ ನಿಧಾನವಾಗಿ ನಡೆಯುವ ಬಾಲಕ ಎಂಬ ವರ್ಣನೆಗಳು ಅತ್ಯಂತ ಸಜೀವ ಚಿತ್ರಣಗಳಾಗಿವೆ. ಲೈಫ್ ಬಿಗಿನ್ಸ್ ಅಂಡ್ ಎಂಡ್ಸ್ ಆನ್ ದ ಸೇಮ್ ಸ್ಟೇಜ್. ವಾಟ್ ಮ್ಯಾಟರ್ಸ್ ಇಸ್ ಹೌ ವೆಲ್ ವಿ ಪ್ಲೇ ಅವರ್ ರೋಲ್. ಒಟ್ಟಾರೆಯಾಗಿ ಈ ಕವನದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಮಾನವನ ಜೀವನದ ಎಲ್ಲಾ ಹಂತಗಳನ್ನು ತುಂಬಾ ಜೀವಂತವಾಗಿ ಚಿತ್ರಿಸಿದ್ದಾರೆ. ಮಗು, ಬಾಲಕ, ಪ್ರೇಮಿ, ಸೈನಿಕ, ನ್ಯಾಯಾಧೀಶ, ವೃದ್ಧ ಮತ್ತು ಮರುಮಗುವಾಗುವ ಈ ಎಲ್ಲ ಲಕ್ಷಣದ ಹಂತಗಳಲ್ಲಿ ಮನುಷ್ಯನು ಬೇರೆ ಬೇರೆ ಪಾತ್ರಗಳನ್ನು ಮಾಡುತ್ತಾನೆ. ಆದರೆ ಕೊನೆಯಲ್ಲಿ ಜೀವನ ಮತ್ತೆ ಆರಂಭದಂತೆಯೇ ಮುಗಿಯುತ್ತದೆ ಎಂದು ಇಲ್ಲಿ ತಿಳಿಸಿದ್ದಾರೆ.
ಈ ಪಾಠ ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ನಮ್ಮ ಜೀವನ ತಾತ್ಕಾಲಿಕವಾದ ನಾಟಕದಂತಿದೆ, ಆದರೆ ಅದರಲ್ಲಿ ನಮ್ಮ ಪಾತ್ರವನ್ನು ಉತ್ತಮವಾಗಿ ನಿರ್ವಹಿಸುವುದು ನಿಜವಾದ ಯಶಸ್ಸಾಗಿರುತ್ತದೆ, ಅಲ್ಲವೇ? ಪ್ರಿಯ ವಿದ್ಯಾರ್ಥಿಗಳೇ, ಇಂತಹ ಇನ್ನಷ್ಟು ಪಾಠಗಳ ವಿವರಣೆಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.